ರುಪೀಸ್ಗೆ ಜಾಕೆಟ್. ಚಿಕ್ಕದು 50 ರೂಪೀಸ್ ಕೊಟ್ಟು ತ್ರೀ ಇಯರಿಂಗ್ಸ್ ಏನೋ ತೊಗೊಂಡೆ. ಇದನ್ನು ತೊಗೊಂಡ್ಮೇಲೆ ನಂಗೆ ಸ್ವಲ್ಪ ಓಕೆ ತೊಗೊಳ್ಳೋಣ ಅಂತ ಮೂಡ್ ಬಂದಿದ್ದು, ಶಾಪಿಂಗ್ ಮಾಡಬೇಕು ಏನೋ ಪರ್ಚೇಸ್ ಮಾಡ್ಬೇಕಂತ. ಅಲ್ಲಿವರೆಗೂ ಒಂದು ಸ್ವಲ್ಪ ಕನ್ಫ್ಯೂಸ್ಡಲ್ಲೇ ಇದ್ದೆ, ಜಾಕೆಟ್ಸ್ನೇ ಹುಡುಕ್ತಾ ಇದ್ದೆ. ಸೊ ಇದು ಮತ್ತೆ ಇದು ಒಂದೇ 50 ರೂಪೀಸ್ ಸ್ಟಾಲಲ್ಲಿ ಇದ್ದಿದ್ದು. ಎಷ್ಟು ಜನ ನಮ್ಗೆ ಕ್ರೌಡ್ ಮಾಡ್ತಿದ್ರು ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ದಿಕ್ಕಾಪಾಲಾಗಿ ಏನು ತಗೋಬೇಕು, ಏನು ಬಿಡಬೇಕು, ಯಾವ ಅಂಗಡಿಗೆ ಹೋಗಬೇಕು ಏನೂ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಸೊ ನಾನು ಕೇಳಿದವಳು ತೊಗೊಳ್ಳಲ್ಲ ಅಂತ ಅಂದರೆ ನಾನು ತೊಗೋತೀನಿ ಅಂತ. ಇಲ್ಲ ತೊಗೊಳ್ಳಲ್ಲ ನಾನು. ಸೊ ನಾನು ಇದನ್ನು ತೊಗೊಂಡೆ. ನನಗೆ ಇದು ಸಖತ್ ಇಷ್ಟ ಆಯಿತು. ಸ್ವಲ್ಪ ಎಂಡಿಂಗಲ್ಲಿ ನಾವು ಮಾಡಿದ್ರಿಂದ ಅವರು ಶಾಪ್ ಕ್ಲೋಸ್ ಮಾಡಬೇಕು, ಸೆಲ್ಲಿಂಗ್ ಜಾಸ್ತಿ ಆಗಲಿ ಅನ್ನೋ ಬ್ಯುಸಿಲಿ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ನಾವು ಮಾತಾಡಿದ್ರು ಸ್ವಲ್ಪ ಮಾತಾಡಿ ಬಾರ್ಗೇನ್ ಮಾಡಿ ಕೊಟ್ಬಿಟ್ರು. ಅಲ್ಲ ಅಥವಾ ಹಾಯ್ ಗೈಸ್. ಸೊ ನಾವು ಸರೋಜಿನಿ ಮಾರ್ಕೆಟ್ ಹೋಗಿದ್ವಿ. ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ಡೇ. ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ನಮಗೆ ಈ ಮನಾಲಿ ಟ್ರಿಪ್ಗೂ ಬರಬೇಕಿತ್ತು ಆ್ಯಂಡ್ ನಾವು ಜಾಕೆಟ್ ಏನು ತೊಗೊಂಡಿರಲಿಲ್ಲ. ಸರೋಜಿನಿ ಮಾರ್ಕೆಟ್ ಮೇಲೆ ಫುಲ್ ಕಂಪ್ಲೀಟ್ ಬ್ಲೈಂಡ್ ಟ್ರಸ್ಟ್ ಇಟ್ಕೊಂಡು ಡಿಪೆಂಡ್ ಆಗಿ ಬಂದಿದ್ವಿ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡಿಕೊಂಡು ಇಲ್ಲೇ ತೊಗೊಳ್ಳೋಣ ಅಂತ. ಕೆಲವು ನಮಗೆ ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತ ಅನ್ನಿಸ್ತು, ಬಟ್ ಕೆಲವು ಒಂದು ಚೀಪ್ ಡೀಲ್ ಅಂತ ಅನ್ನಿಸ್ತು, ತೊಗೋಬೋದು ಅಂತ. ಸೊ ಅದರಲ್ಲಿ ತೊಗೊಂಡಿರೋದನ್ನ ನಾನು ತೋರಿಸ್ತೀನಿ. ಸೊ ಫಸ್ಟ್ ಇದು ನಾನು ನೆನ್ನೆ ಹಾಕಿದ್ದೆ. ನೆನ್ನೆ ನಾವು ಶಿಮ್ಲಾ ಹೋಗಿದ್ವಿ, ಅಲ್ಲಿಗೆ ಹಾಕಿದ್ದೆ. ಇದು ಪೀಚ್ ಕಲರ್ ಒಂದು ಕ್ರಾಪ್ ಪುಲೋವರ್. ನಂಗೆ ಸಖತ್ತು ಇಷ್ಟ ಆಯಿತು. ಉಲ್ಲಂದಿದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ನಂಗೆ ಇದರ ಕಲರ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಥರ ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೆ ಪೀಚ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ನಂಗೆ ಇದು ನೋಡಿದ ತಕ್ಷಣ ಸಖತ್ತು ಇಷ್ಟ ಆಯಿತು. ಆ್ಯಂಡ್ ಇದಿದ್ದು 50 ರೂಪೀಸ್ ಸ್ಟಾಲಲ್ಲಿ. ಸೊ 50 ರೂಪೀಸ್ ಸ್ಟಾಲಲ್ಲಿ ನೋಡಿ ನನಗೆ ಫುಲ್ ಆಶ್ಚರ್ಯ ಆಯಿತು. ಸೊ ಫಸ್ಟ್ಗೆ ಇದನ್ನು ತೊಗೊಂಡ್ಬಿಟ್ಟೆ ನಾನು. ಇದ್ರ ಜೊತೆಗೆ ಇದೊಂದಿತ್ತು, ಈ ಒಂದು ಪರ್ಪಲ್ದು ವೇಸ್ಟ್. ಸೊ ಇದನ್ನು ನಾವು ಯಾವುದೇ ಪುಲೋವರ್ಸ್ ಜೊತೆ ಮತ್ತು ಶಾರ್ಟ್ ಟಾಪ್ಸ್ ಜೊತೆ, ವೈಟ್ ಶರ್ಟ್ಸ್ ಜೊತೆ ಎಲ್ಲ ಪೇರ್ ಮಾಡ್ಬೋದು. ಬ್ಲ್ಯಾಕ್ ಜೊತೆ ವೈಟ್ ಶರ್ಟ್ಸ್ ಜೊತೆ ಮ್ಯಾಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ಫ್ರೆಂಡ್ಗೂ ಇಷ್ಟ ಆಯಿತು. ಸೊ ನಾನು ಬಿಟ್ಟಿದ್ರೆ ಅವಳು ತೊಗೊತಾ ಇದ್ಲು. ನಾನು ಯೋಚನೆ ಮಾಡ್ತಿದ್ದೆ, ಬಿಕಾಸ್ ನನ್ನ ಹತ್ರ ತುಂಬ ಲ್ಯಾವೆಂಡರ್ದು ಟಾಪ್ ಮತ್ತು ಈ ಥರ ವೆಸ್ಟ್ಗಳು ಇದೆ ಅಂತ ನಾನು ತೊಗೊಳೋದು ಬೇಡ ಯೋಚನೆ ಮಾಡ್ತಿದ್ದೆ. ಆಮೇಲೆ 50 ರೂಪೀಸ್ ಅಲ್ವಾ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅವಳಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ಲು. ಸರಿ ಅಂತ ನಾನೇ ತೊಗೊಂಡ್ಬಿಟ್ಟೆ. ಸೊ ಇದು ಮತ್ತು ಇದು ಒಂದೇ 50 ರೂಪೀಸ್ ಸ್ಟಾಲಲ್ಲಿ ಇದ್ದಿದ್ದು. ಆ್ಯಂಡ್ ನನಗೆ ಈ ಕಲರಲ್ಲಿ ಈ ಥರ ಪಿಂಕ್ ಶೇಡ್ಸಲ್ಲಿ ಯಾವುದೇ ಇದ್ರೂ ನನ್ನ ಕಣ್ಣು ಅಲ್ಲೇ ಹೋಗುತ್ತೆ. ಆ್ಯಂಡ್ ತೊಗೋಬೇಕು ಅಂತ ಅನಿಸುತ್ತೆ. ಸೊ ಈ ಓವರ್ ಕೋಟ್ ಇದು ಓಕೆ, ಇದು ಕೈಂಡ್ ಆಫ್ ಓವರ್ ಕೋಟ್, ಕಾಟನ್ನೇ, ಶರ್ಟ್ ಥರ ಇದೆ. ಬಾಯ್ಸ್ ಶರ್ಟ್ ಬರುತ್ತಲ್ಲ ಆ ಥರ ಕ್ಲಾತ್. ಬಟ್ ನಮಗೆ ಓವರ್ ಕೋಟ್ ಪಿಂಕ್ ಕಲರ್ ಅಲ್ಲಿ ಇದೆ. ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು 100 ರೂಪೀಸ್. ಸೊ ನಾನು ಇದನ್ನು ಫಸ್ಟ್ ಹಾಕಿ ಟ್ರೈ ಮಾಡಿದೆ. ಎಲ್ಲ ಕರೆಕ್ಟ್ ಇದೆ ಅಂತ ಅನ್ನಿಸ್ತು. ಅವ್ನು ನನಗೆ 300 ಸಮಥಿಂಗ್ ಏನೋ ಹೇಳ್ದ. ನಾನು 100 ಬಿಟ್ಟು ಮುಂದಕ್ಕೆ ಹೋಗಲೇ ಇಲ್ಲ. ಸೊ 100 ಅಂದ್ಕೊಂಡೇ ಇದ್ದೆ. ಕೊನೆಗೆ ಅವನು ಅರೌಂಡ್ ನಾವು ಕ್ಲೋಸಿಂಗ್ ಟೈಮಲ್ಲೂ ಸ್ವಲ್ಪ ಹೋಗಿದ್ವಿ. ನಾವು ಹೋಗಿದ್ದು ಒಂದು 4-5ಗೆ. ಬಟ್ ನಮಗೆ ಫಸ್ಟ್ ಟೈಮ್ ನಾವು ಸರೋಜಿನಿ ಮಾರ್ಕೆಟ್ ಹೋಗ್ತಿರೋದ್ರಿಂದ ಅದರಲ್ಲೂ ತುಂಬ ಜನ ಬರ್ತಾರೆ. ನಿಮಗೆ ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಈ ಡ್ಯೂಪ್ಲಿಕೇಟ್ಸ್ದು ಗುಚಿ ಪರ್ಫ್ಯೂಮ್ ತೊಗೊಳ್ಳಿ, ಮತ್ತು ಆ್ಯಪಲ್ದು ಏರ್ಪೋರ್ಟ್ಸ್ ತೊಗೊಳ್ಳಿ ಅಂತೆಲ್ಲ ಬರ್ತಾರೆ, ಪವರ್ ಬ್ಯಾಂಕ್ ತೊಗೊಳ್ಳಿ ಅಂತ. ಸೊ ಎಷ್ಟು ಜನ ನಮಗೆ ಕ್ರೌಡ್ ಮಾಡ್ತಿದ್ರು ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ದಿಕ್ಕಾಪಾಲಾಗಿ ಏನು ತೊಗೋಬೇಕು, ಏನು ಬಿಡಬೇಕು, ಯಾವ ಅಂಗಡಿಗೆ ಹೋಗಬೇಕು ಏನೂ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಸೊ ಒಂದು 2 hours ಸುಮ್ಮನೆ ರೋಮ್ ಮಾಡಿದ್ವಿ ನಾವು, ಅದು ಇದು ನೋಡಿಕೊಂಡು. ಅದಾದಮೇಲೆ ಒಂದು 6-7 ಅನ್ನುವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಮುಗಿಸೋ ಅಷ್ಟೇ ಅರೌಂಡ್ ಸರೋಜಿನಿ ಮಾರ್ಕೆಟ್ ಕ್ಲೋಸ್ ಆಗೋದು 9 o'clockಗೆ. ನಾವು ಆಚೆ ಬಂದಿದ್ದು 9:30 ಆ ಥರನೇ ಆಯಿತು. ಸೊ ಸ್ವಲ್ಪ ಎಂಡಿಂಗಲ್ಲಿ ನಾವು ಮಾಡಿದ್ರಿಂದ ಅವರು ಶಾಪ್ ಕ್ಲೋಸ್ ಮಾಡಬೇಕು, ಸೆಲ್ಲಿಂಗ್ ಜಾಸ್ತಿ ಆಗಲಿ ಅನ್ನೋ ಬ್ಯುಸಿಲಿ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ನಾವು ಮಾತಾಡಿದ್ರು ಸ್ವಲ್ಪ ಮಾತಾಡಿ ಬಾರ್ಗೇನ್ ಮಾಡಿ ಕೊಟ್ಬಿಟ್ರು. ಸೊ ಫಾರ್ ದಿಸ್ ಐ ಪೇಡ್ 100. ಇದು ನಾನು ಇನ್ನೂ ಹಾಕಿಲ್ಲ. ಇವತ್ತು ಈ ಟ್ರಿಪ್ಪಲ್ಲಿ ನಂಗೆ ಹಾಕೋಕ್ಕಾಗಲ್ಲ. ಸೊ ಯಾವಾಗಲಾದ್ರೂ ನೆಕ್ಸ್ಟ್ ಹಾಕಿ ಟ್ರೈ ಮಾಡಬೇಕು. ಬಟ್ ನನಗೆ ಹೋಗೋಕ್ಕೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ದಿಸ್ ಕ್ರಾಪ್ ಟಾಪ್
ನನಗಿದು ತೊಗೊಳ್ಳುವಾಗ 100ಗೆ ಇದಕ್ಕೆ ನಾನು 100 ಪೇ ಮಾಡಿದ್ದು. 100ಗೆ ಓಕೆ ತೊಗೋಬೋದು ಅಂತ ತೊಗೊಂಡೆ, ಬಟ್ ನಾವು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸಿದೆ. ಬಟ್ ದಿಸ್ ಇಸ್ ನೈಸ್. 100 ರುಪೀಸ್ಗೆ ಇದು ಚೆನ್ನಾಗಿದೆ, ಚೆನ್ನಾಗೂ ಕಾಣುತ್ತೆ. ಇದನ್ನು ನಾನು ಇನ್ನೂ ಹಾಕಿಲ್ಲ, ಬಟ್ ಐ ಪೇ 100 ಫಾರ್ ದಿಸ್. ಆ್ಯಂಡ್ ಇವೆರಡು 100 ರುಪೀಸ್ ಸ್ಟಾಲಲ್ಲಿ ಇದ್ದಿದ್ದು. ಸೊ ಇದನ್ನು ನಾನು 100ಗೆ ಕೊಟ್ಟು ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಕ್ರಾಪ್ ಟಾಪ್, ಟ್ಯಾಂಕ್ ಟಾಪ್ ಥರನೂ ಸ್ವಲ್ಪ ಇದೆ, ಕಾಲರ್ ಇದೆ. ಆ್ಯಂಡ್ ಕಾಲರ್ ಬಂದಮೇಲೆ ಈ ಫಿನಿಶಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಸ್ವಲ್ಪ ಫುಲ್ ಕಾಲರ್ ನೆಕ್ಕಾಗಿ ಕುತ್ಕೊಳ್ಳಲ್ಲ, ಇದು ಸ್ವಲ್ಪ ರೌಂಡ್ ಥರ ಇರೋದ್ರಿಂದ, ಲೈಕ್ ವಿ ಥರ ಕಾಣ್ತಾ ಇರೋದ್ರಿಂದ ಲೈಕ್ ಐ ರಿಯಲಿ ಲೈಕ್ ದಿಸ್. ಆ್ಯಂಡ್ ಈ ಬ್ಲ್ಯಾಕ್ ಬಟನ್ಸು ಚೆಂದ ಕಾಣ್ತದೆ. ಸೊ ಬಟ್ ಇಲ್ಲಿ ಸ್ವಲ್ಪ ಸ್ಟಿಚ್ ಏನೋ ಹೋಗಿತ್ತು ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ 100 ಪೇ ಮಾಡಲಿಲ್ಲ. ಅವನು 100 ಪೇ ಮಾಡಬೇಕಂದ್ರೆ, ಬಟ್ ನಾನು 90 ರುಪೀಸ್ ಪೇ ಮಾಡಿದೆ ಇದಕ್ಕೆ. ಆ್ಯಂಡ್ ದಿಸ್ ಬ್ಲೂ ಕಲರ್, ದಿಸ್ ಇಸ್ ಓವರ್ ಶರ್ಟ್, ಲೈಕ್ ಲೂಸ್ ಶರ್ಟ್. ಸ್ವಲ್ಪ ಇವಾಗ ಸ್ಟ್ರೈಪ್ಸ್ ಎಲ್ಲ ಟ್ರೆಂಡಿಂಗಲ್ಲಿ ಇರೋದ್ರಿಂದ ನಂಗೆ ಬೇರೆ ಥರದ್ದು ಬ್ಲೂ ಅಲ್ಲಿ ನಾನು ತೊಗೋಬೇಕಂತ ಹೋಗಿದ್ದು, ಬಟ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ, 250 300 ಹೇಳ್ತಿದ್ರು, ಕಡಿಮೆ ಮಾಡ್ತಿರ್ಲಿಲ್ಲ. ನಂಗೆ ಅಂದ್ಕೊಂಡು ಆಮೇಲೆ ಅದನ್ನು ಆನ್ಲೈನಲ್ಲೇ ತೊಗೋಬೋದು, ಬಿಕಾಸ್ ನಾವು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗಬೇಕು. ಸೊ ಫ್ಲೈಟಲ್ಲಿ ಆದಷ್ಟು ನಾನು ಸ್ವಲ್ಪ ಅಲ್ಲಿ ನಮಗೆ ಬ್ಯಾಂಗ್ಳೂರಲ್ಲಿ ನಮ್ಗೆ ಸಿಗಲ್ಲ, ಆನ್ಲೈನಲ್ಲಿ ಸಿಗಲ್ಲ ಆ ಪ್ರೈಸ್ಗೆ ಅನ್ನೋ ಥರನೇ ಶಾಪಿಂಗ್ ಮಾಡೋಣ ಅಂತಲೇ ನಾನು ಅಂದ್ಕೊಂಡಿದ್ದು. ಬಿಕಾಸ್ ಸುಮ್ಮನೆ ಫ್ಲೈಟಲ್ಲಿ ವೆಯ್ಟ್ ಜಾಸ್ತಿ ಆದರೆ ಅದ್ರದ್ದೊಂದು ದೊಡ್ಡ ತಲೆನೋವಾಗುತ್ತೆ ಅಂತ. ಸೊ ಇದನ್ನು ನಾನು ಅವನು ಹೇಳಿದ್ದು 250, 350 ಅಥವಾ 250 ಹೇಳಿದ್ದು. ನಾನು ಇದನ್ನು ಟ್ರೈ ಮಾಡಿದೆ. ಅದಾದಮೇಲೆ ಅವನು ಇದನ್ನು ನನಗೆ 100 ರುಪೀಸ್ಗೆ ಕೊಟ್ಟ. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಇದೇ ಶರ್ಟ್. ಇದನ್ನು ತೊಗೊಂಡ್ಮೇಲೆ ನಂಗೆ ಸ್ವಲ್ಪ ಓಕೆ ತೊಗೊಳ್ಳೋಣ ಅಂತ ಮೂಡ್ ಬಂದಿದ್ದು, ಶಾಪಿಂಗ್ ಮಾಡಬೇಕು, ಏನೋ ಪರ್ಚೇಸ್ ಮಾಡಬೇಕಂತ. ಅಲ್ಲಿವರೆಗೂ ಒಂದು ಸ್ವಲ್ಪ ಕನ್ಫ್ಯೂಸ್ಡಲ್ಲೇ ಇದ್ದೆ, ಜಾಕೆಟ್ಸ್ನೇ ಹುಡುಕ್ತಾ ಇದ್ದೆ. ಸೊ ಇವಾಗ ಕೊಟ್ಟು ನೋಡಿ ಶರ್ಟ್ ತೊಗೊಂಡಾಗ ಖುಷಿ ಆಯ್ತು ನನಗೆ, ಓಕೆ ಅಂತ. ಆ್ಯಂಡ್ ನಾನು ಇಷ್ಟೇ ಪರ್ಚೇಸ್ ಮಾಡಿದ್ದು. ಈ ಒಂದು ಕ್ಯಾಪ್ ತೊಗೊಂಡೆ, ಇದು 200 ಹೇಳಿದ್ದು. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇತ್ತು, ಒಂದು 150 ಕೊಡ್ತೀನಿ ಅಂತ ಹೇಳಿದೆ, ಬಟ್ ನಾನು 100 ರುಪೀಸ್ ಪೇ ಮಾಡಿದೆ ಇದಕ್ಕೆ. ನನ್ನ ಹತ್ರ ಆಲ್ರೆಡಿ ಒಂದಿತ್ತು, ಅದಕ್ಕೆ ಈ ಥರ ಇತ್ತು. ಸೊ ನಾನು ಆ ಥರ ಇಲ್ಲದೆ ಇರೋದನ್ನು ಒಂದು ಹುಡುಕ್ತಾ ಇದ್ದೆ ಇರಲಿ ಅಂತ. ಆ್ಯಂಡ್ ಐ ರಿಯಲಿ ಲೈಕ್ ದಿಸ್. ನನಗೆ ಈ ಥರ ವೈಟ್ ಅಥವಾ ಆಫ್ ವೈಟಲ್ಲಿ ಒಂದು ಬೀನಿ ತೊಗೋಬೇಕಂತ ಇತ್ತು. ಸೊ ಐ ರಿಯಲಿ ಲೈಕ್ ದಿಸ್. ಫಾರ್ 100 ರುಪೀಸ್ ಐ ಗಾಟ್ ಇಟ್. ಆ್ಯಂಡ್ ದಿಸ್ ಜಾಕೆಟ್ ನನ್ನ ಫ್ರೆಂಡ್ ಆಲ್ರೆಡಿ ಹೇಳಿದ್ದು, ನಾವು 3 ಜಾಕೆಟ್ಸ್ ತೊಗೊಂಡ್ವಿ ಅಂತ. ಸೊ ನಾನು ಸ್ಕೈ ಬ್ಲೂ ತೊಗೊಂಡೆ. ನಾನು ಮುಂಚೆನೂ ಒಂದು ಆರ್ಡರ್ ಮಾಡಿ ಅಜಿಯೋ ಅಲ್ಲಿ ರಿಟರ್ನ್ ಮಾಡಿದ್ದೆ. ಅದಕ್ಕೆ ನಾನು 600 ಏನೋ ಪೇ ಮಾಡಿದ್ದೆ. ನನಗೆ ಅದಕ್ಕೆ ಕ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಮಾಡಿದ್ದು. ಬಟ್ ಇದು ನನಗೆ ಈ ಕಲರು ಈ ಥರ ತೊಗೋಬೇಕಂತ ನನಗಿತ್ತು ಅನಿಸುತ್ತೆ. ಸೊ ಅಲ್ಲಿ ಹೋದಾಗ ಕಲರ್ಸ್ ಆಪ್ಷನ್ಸ್ ನಮ್ಗೆ ಅಷ್ಟಿರಲಿಲ್ಲ, ಬಟ್ ನನಗೆ ಸ್ಕೈ ಬ್ಲೂ ನೋಡಿ ನಾನು ತೊಗೊಂಡಿದ್ದು ನೆನಪಾಗಿ, ಓಕೆ ಇದು ಚೆನ್ನಾಗಿ ಕಾಣ್ತಿತ್ತು ನನಗೆ ಅಂತ ಅನಿಸಿ ಐ ಟುಕ್ ಇಟ್. ಆ್ಯಂಡ್ ದಿಸ್ ಇಸ್ ದ ಕ್ರಾಪ್ ಜಾಕೆಟ್. ಸೊ ಇವಾಗ ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ವಿತ್ ದಿಸ್ ವೈಟ್ ಪುಲೋವರ್ ಟಾಪ್, ಅದು ಫ್ರೀ ಇದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಇವತ್ತು ಖುಷಿ ಆಯಿತು, ಈ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಐ ಗಾಟ್ ದಿಸ್ ಒನ್ ಮೋರ್ ಜಾಕೆಟ್, ಆ್ಯಂಡ್ ದಿಸ್ ವಾಸ್ ಲೈಕ್ ಅ ಪ್ರಿಟಿ ಗುಡ್ ಡೀಲ್. ಇದನ್ನು ನನ್ನ ಫ್ರೆಂಡ್ ಟ್ರೈ ಮಾಡಿದ್ಲು. ಟ್ರೈ ಮಾಡಿ ಶೋ ಇಟ್ ಟ್ರೈ ಮಾಡಿ ಅವಳು ಫಸ್ಟ್ 400 ಕೇಳಿದ್ಲು. ಅವನು ಕೊನೆಗೆ ಒಪ್ಕೊಂಡು ಆಮೇಲೆ 350 ಕೇಳಿದ್ಲು. ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ರಿಂದ ಅವಳಿಗೆ ತೊಗೊಳ್ಳೋದು ಬೇಡೋ ಅಂತ ಇತ್ತು. ಬಟ್ ಬೇಡ ಅಂತ ವಾಪಸ್ ಹೋದ್ಲು. ಆಮೇಲೆ ಮತ್ತೆ ನನಗೆ ಇದು ಇಷ್ಟ ಆಗಿತ್ತು. ನಾನು ಅಂದ್ಕೊಂಡಿದ್ದು ನನಗೆ ಆಗಲ್ಲ ಅಂತ, ಬಿಕಾಸ್ ಶೀಸ್ ಲಿಟಲ್ ಪೆಟೈಟ್, ಸಣ್ಣ ಇದ್ದಾಳೆ. ಹಾಗಾಗಿ ನಂಗೆ ಆಗಲ್ವೇನು ಅಂದ್ಕೊಂಡೆ. ಮತ್ತೆ ಆ ಶಾಪ್ಗೆ ಹೋದಾಗ ಟ್ರೈ ಮಾಡಿದೆ, ನನಗೆ ಇಷ್ಟ ಆಯ್ತು. ಸೊ ಅವಳನ್ನ ಕೇಳಿದವಳು ತೊಗೊಳ್ಳಲ್ಲ ಅಂತ ಅಂದರೆ ನಾನು ತೊಗೋತೀನಿ ಅಂತ. ಇಲ್ಲ ತೊಗೊಳ್ಳಲ್ಲ ನಾನು. ಸೊ ನಾನು ಇದನ್ನು ತೊಗೊಂಡೆ. ನನಗೆ ಇದು ಸಖತ್ ಇಷ್ಟ ಆಯಿತು. ನೆನ್ನೆ ನಾನು ಇದ್ರ ಜೊತೆ ಈ ಟಾಪ್ ಹಾಕಿದೆ. ಆ್ಯಂಡ್ ಸಿನ್ಸ್ ಇಟ್ ವಾಸ್ ಮ್ಯಾಚಿಂಗ್ ತುಂಬ ಚೆನ್ನಾಗಿತ್ತು. ಅದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸೊ ಇಟ್ ಇಸ್ ರಿಯಲಿ ಲುಕಿಂಗ್ ನೈಸ್. ಫೋಟೋಸ್ ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯಿತು. ಆ್ಯಂಡ್ ನಾನು ಗ್ಲೌಸ್ ತೊಗೊಂಡೆ. ಅಲ್ಲಿ 135 ಪೇ ಮಾಡಿದೆ. ತುಂಬ ತಿಕ್ಕಾಗಿದೆ. ಆ್ಯಂಡ್ ನೆನ್ನೆ ನೈಟ್ ನಾವು ಬರಬೇಕಾದ್ರೆ ಶಿಮ್ಲಾಯಿಂದ ಮನಾಲಿ ಇಟ್ ವಾಸ್ ಟೂ ಕೋಲ್ಡ್. ಸೊ ಗ್ಲೌಸ್ ಇಲ್ಲ ಅಂದರೆ ಸರ್ವೈವೇ ಆಗೋಕ್ಕಾಗಲ್ವೇನೋ ಅಂತ ಅನಿಸ್ತು. ಸೊ ತೊಗೊಂಡಿದ್ದು ಒಳ್ಳೇದಾಯಿತು ಅನಿಸ್ತು. ಬಟ್ ನಾನು ಪೇ ಮಾಡಿದ್ದು 135 ರುಪೀಸ್. ಆ್ಯಂಡ್ ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿದೆ ಇದು. ಆ್ಯಂಡ್ ಅಷ್ಟೇ. ಮತ್ತೆ ಸಾಕ್ಸ್ ತೊಗೊಂಡ್ವಿ. ಆಮೇಲೆ ಏನಿಲ್ಲ, ಇನ್ನೊಂದು ಜಾಕೆಟ್ ತೊಗೊಂಡೆ ನಾನು. ಬಟ್ ನೀನು ಇಯರಿಂಗ್ಸ್ ತೊಗೊಂಡೆ ಸ್ವಲ್ಪ. ಇಯರಿಂಗ್ಸ್ ತೊಗೊಂಡೆ. ಆ್ಯಂಡ್ ನನಗೆ ಗೋಲ್ಡಲ್ಲಿ ಇಯರಿಂಗ್ಸ್ ತೊಗೋಬೇಕಿತ್ತು. ಬಿಕಾಸ್ ನಾನು ಯೂಶ್ವಲಿ ತೊಗೊತೀನಿ ಆ್ಯಕ್ಸಸರೀಸ್, ಬಟ್ ನಾನು ಯೂಸ್ ಮಾಡಲ್ಲ. ಬಟ್ ಅದು ಹಾಗಾಗಿ ನಂಗೆ ಸ್ವಲ್ಪ ಕೋಲ್ಡ್ ಆಗ್ತಿದೆ, ಹಾಕೊಂಡ್ಬಿಡ್ತೀನಿ.
ಸೊ ಗೋಲ್ಡಲ್ಲಿ ತೊಗೊಳ್ಳೋಣ, ಗೋಲ್ಡ್ ನಂಗೆ ಸೂಟ್ ಆಗುತ್ತೆ ಸಿಲ್ವರ್ಗಿಂತ ಅಂತ ಗೋಲ್ಡಲ್ಲಿ ತೊಗೋಬೇಕಂತ ನಾನು ಡಿಸೈಡ್ ಆಗಿ ಬಂದಿದ್ದೆ. ಸೊ ಇದು ನನಗೆ 30 ರುಪೀಸಿಗೆ ಸಿಕ್ತು, ನಂಗೆ ತುಂಬ ದೊಡ್ಡದು ಬೇಕಿರಲಿಲ್ಲ. ಸೊ ಐ ಗೇವ್ 30 ರುಪೀಸ್ ಫಾರ್ ದಿಸ್ ಆ್ಯಂಡ್ ಇದಕ್ಕೂ 30 ರುಪೀಸ್ ಕೊಟ್ಟೆ. ಝೂಮ್ ಮಾಡು. ಸೊ 30 ರುಪೀಸ್ ಆ್ಯಂಡ್ ಇದಕ್ಕೂ ನಾನು 30 ರುಪೀಸ್ ಕೊಟ್ಟೆ. ಆ್ಯಂಡ್ ಫಾರ್ ದಿಸ್ ಆಲ್ಸೋ ದಿಸ್ ಲೈಕ್ ಅ ನಾರ್ಮಲ್ ರಿಂಗ್. ಸೊ ಇದಕ್ಕೂ 30 ರುಪೀಸ್ ಕೊಟ್ಟೆ. ಇನ್ನೊಂದು ಸ್ವಲ್ಪ ಸಣ್ಣ ತೊಗೊಂಡೆ, ಅದಕ್ಕೆ ನಾನು 50 ರುಪೀಸ್ಗೆ 3 ಪೇರ್ ಏನೋ ತೊಗೊಂಡೆ, ಚಿಕ್ಕದು. ನನಗೆ 3 ಹೋಲ್ಸ್ ನಾನು ಮಾಡಿಸೋದ್ರಿಂದ ಸೊ ಈ ಮೇಲ್ಗಡೆ 2 ಇದಕ್ಕೆ ನಾನು ಚಿಕ್ಕದು 50 ರುಪೀಸ್ ಕೊಟ್ಟು 3 ಇಯರಿಂಗ್ಸ್ ಏನೋ ತೊಗೊಂಡೆ. ಅದು ತುಂಬ ಚಿಕ್ಕದು, ಲೈಕ್ ಸ್ಟೋನ್ದು. ಅದು ಎಲ್ಲಿಟ್ಟಿದ್ದು ನಂಗೆ ಸಿಕ್ಕಿಲ್ಲ. ಬಟ್ ಅದಕ್ಕೆ ಸ್ವಲ್ಪ ಓಕೆ, ಸರೋಜಿನಿ ಮಾರ್ಕೆಟಲ್ಲಿ ತೊಗೊಂಡಿದ್ದಕ್ಕೆ ಓಕೆ ಅನ್ನೋ ಥರ ಅನಿಸ್ತು. ಅದು ಅಷ್ಟೇ, ತುಂಬ ಚೀಪ್ ಅಂತ ಏನು ಅನಿಸ್ಲಿಲ್ಲ. ಬಿಕಾಸ್ ತುಂಬ ಸ್ಟೋನ್ದು 5 ರುಪೀಸ್ 10 ರುಪೀಸ್ ಇಯರಿಂಗ್ಸೇ ಅದು ಇದ್ದಿದ್ದು. ಆ್ಯಂಡ್ ನಾನು ಇನ್ನೊಂದು ಜಾಕೆಟ್ ತೊಗೊಂಡೆ ಬಿಟ್ಟೋಗೋಣ ಅಂತ ಅನಿಸಿದೆ. ಬಟ್ ಐ ಶೋ ಇಟ್ ಟು ಯು ಬಿಕಾಸ್ ನೀವು ಕರೆಕ್ಟಾಗಿ ಹುಡುಕಿದ್ರೆ ಅಥವಾ ಆ್ಯಂಡ್ ಯು ಆರ್ ರೆಡಿ ಟು ಯೂಸ್. ಇವಾಗ ನಮಗೆ ನಾವು ಈ ಥರ ಜಾಕೆಟ್ಸ್ ಎಲ್ಲ ನಾವು ಯೂಸ್ ಮಾಡಲ್ಲ ಮತ್ತೆ. ಸೊ ಟ್ರಿಪ್ಗೆ ಅಂತಲೇ ನಾವು ತೊಗೊಂಡಾಗ ವಾಸ್ ಓಕೆ ನೋಡೋಣ ಅಂತ. ಆ್ಯಂಡ್ ದಿಸ್ ಒನ್ ಐ ಡೋಂಟ್ ನೋ ವೈ ಹಿ ಗೇವ್ ಮಿ ಫಾರ್ 50 ರುಪೀಸ್. ದಿಸ್ ಜಾಕೆಟ್ ಐ ಗಾಟ್ ಇಟ್ ಫಾರ್ 50 ರುಪೀಸ್ ಅಲಾಂಗ್ ವಿತ್ ದಿಸ್. ಇದಕ್ಕೆ ನಾನು 100 ಪೇ ಮಾಡಿದೆ ಸೇಮ್ ಶಾಪಲ್ಲಿ, ಆ್ಯಂಡ್ ಇದಕ್ಕೆ ನಾನು 50 ಪೇ ಮಾಡಿದೆ. ಈ ಜಾಕೆಟ್ ಚೆನ್ನಾಗೇ ಇದೆ. ಬಟ್ ನಾನು ವಾಪಸ್ ಮನೆಗೆ ತೊಗೊಂಡು ಬಂದಮೇಲೆ ನಂಗೆ ಗೊತ್ತಾಯ್ತು ಜಿಪ್ ವರ್ಕ್ ಆಗ್ತಿಲ್ಲ ಅಂತ. ಆ್ಯಂಡ್ ಐ ಆಮ್ ಥಿಂಕಿಂಗ್ ನಂಗೆ ಇದನ್ನು ಹಾಕೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಲೈಕ್ ಅ ವೆರಿ ಪ್ರಿಟಿ ಚೀಪ್ ಡೀಲ್, 50 ರುಪೀಸ್ಗೆ ಜಾಕೆಟ್. ಬಟ್ ನಾನು ಇದನ್ನ ಯೂಸ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಂಡ್ ದಟ್ಸ್ ಆಲ್. ನಾನು ಇನ್ನೆಂತನೂ ತೊಗೊಂಡಿಲ್ಲ ಅಷ್ಟೇ. ಇನ್ನೇನು ತೊಗೊಳ್ಳಿಲ್ಲ ಅಲ್ಲ ನಾವು? ಇಲ್ಲ ಅನಿಸುತ್ತೆ. ಹಾಂ, ದಟ್ಸ್ ಆಲ್. ಆ್ಯಂಡ್ ನಾವು ಆ್ಯಕ್ಚುಲಿ ಅಂದ್ಕೊಂಡು ಹೋಗಿದ್ದು ಸರೋಜಿನಿ ಮಕ್ಕಳು ತುಂಬ ಶಾಪಿಂಗ್ ಮಾಡ್ತೀವಿ ಅಂತ. ಕೆಲವು ಐಟಮ್ಸ್ ನಮ್ಗೆ ನೋಡಿದಾಗ ನಾವು ಹೊರಗಡೆ ಶಾಪಿಂಗ್ ಅಷ್ಟೇ ಪ್ರೈಸಿಗೆ ಸಿಗುತ್ತೆ ಅಂತ ಅನಿಸಿದಾಗ ವಿ ಡಿಂಟ್ ಬೈ. ಯಾ, ಮತ್ತೆ ಇಟ್ ವಾಸ್ ಲೈಕ್ ಎನ್ ನ್ಯೂ ಎಕ್ಸ್ಪೀರಿಯನ್ಸ್. ಹಾಗೆ ತುಂಬ ಜನ ನಾವು ನಿಂತ್ಕೊಂಡ್ರೆ ಒಂದು 2 ಸೆಕೆಂಡ್ಸ್ ನಿಂತರೆ 5-6 ಜನ ಹತ್ರ ಬಂದ್ಬಿಡ್ತಾರೆ. ಇದು ಗೂಚಿದು ಬೇಕಾ, ವಾಚ್ ಬೇಕಾ, ಬೆಲ್ಟ್ ಬೇಕಾ ಅಂತ ಕೇಳ್ಕೊಂಡು ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಅವೇರ್ ಆಫ್ ದಟ್. ಅದು ಅಲ್ಲದೆ ಅದು ಸ್ವಲ್ಪ ಥರ ಫ್ರೀ ಮಾರ್ಕೆಟ್ ಆಗಿರೋದ್ರಿಂದ ತುಂಬ ಜನ ಸುಮ್ಮನೆ ಕೈಯಲ್ಲಿ ಏನೇನೋ ಇಟ್ಕೊಂಡು ಬೆಲ್ಟ್ ಬೇಕಾ, ಅದು ಬೇಕಾ, ಸ್ಕಾಫ್ ಬೇಕಾ. ಅವರಿಬ್ರು ಸ್ಕಾಫ್ ತೊಗೊಂಡ್ರು. ಅವಾಗ ಪೊಲೀಸ್ ಬರ್ತಿರ್ತಾರೆ. ಅವಾಗ ಫುಲ್ ಮಾರ್ಕೆಟೇ ಒಂಥರ ನಡ್ಗೋಗುತ್ತೆ. ಎಲ್ಲ ತಗೊಂಡು ಓಡ್ತಾರೆ ಆಚೆ ಈಚೆ, ನಮ್ಗೆ ಏನು ಗೊತ್ತಾಗಲ್ಲ. ಕರೆಕ್ಟ್. ನಾನು ಅದು ವಿಡಿಯೋ ಮಾಡಿದ್ದೀನಿ, ನಾನು ವಿಡಿಯೋ ಹಾಕ್ತೀನಿ. ಲೈಕ್ ಅವರು ಹೊರಗಡೆ ಫುಟ್ಪಾತಲ್ಲಿ ಅಥವಾ ಅವ್ರ ಅಂಗಡಿ ಮುಂದೆ ಎಲ್ಲ ಸೇಲ್ಸ್ ಹಾಕಿರ್ತಾರಲ್ವಾ. ಬಟ್ ಅದು ಒಂದು ಐ ಥಿಂಕ್ ರೆಸ್ಟ್ರಿಕ್ಷನ್ ಇದೆ, ಇಷ್ಟು ರೋಡಲ್ಲೆಲ್ಲ ಹಾಕಬಾರ್ದು ಅಂತ. ಸೊ ಅವಾಗವಾಗ ಪೊಲೀಸ್ ರೌಂಡ್ಸ್ ಬರ್ತಿರ್ತಾರೆ, ವೆಹಿಕಲಲ್ಲಿ ಬರ್ತಿರ್ತಾರೆ. ಅವಾಗ ಅವರು ಅದನ್ನೆಲ್ಲ ತೆಗೆದುಬಿಡ್ತಾರೆ. ನಾವಲ್ಲಿ ನೋಡ್ತಾ ಇದ್ದಾಗಲೇ ಎಷ್ಟೋ ಅಂಗಡಿ ಐಟಮ್ಸ್ನ ಅವ್ರದ್ದು ಗಾಡಿಯಲ್ಲಿ ಹಾಕೊಂಡು ಹೋದ್ರು ಪೊಲೀಸ್. ಅದನ್ನು ರಿಟರ್ನ್ ಕೊಡ್ತಾರೆ ಅಲ್ವಾ ಗೊತ್ತಿಲ್ಲ. ಬಟ್ ತುಂಬ ಡ್ರೆಸ್ಗಳು, ತುಂಬ ಲೈಕ್ ಇವಾಗ ಒಂದು ಫುಲ್ ಟ್ರಾಲಿ ಹಂಗೆ ಇಟ್ಟಿರ್ತಾರೆ ಹ್ಯಾಂಗ್ ಮಾಡಿ, ಅಂದರೆ ಇಡೀ ಅದನ್ನೇ ಎತ್ಕೊಂಡು ಅವ್ರ ಗಾಡಿಯಲ್ಲಿ ಹಾಕೊಂಡು ಹೋಗ್ತಿದ್ರು ಪೊಲೀಸ್. ಬಟ್ ಯಾ, ದಟ್ಸ್ ಆಲ್ ಅಬೌಟ್ ಸರೋಜಿನಿ ಮಾರ್ಕೆಟ್. ಸರೋಜಿನಿ ಮಾರ್ಕೆಟ್ ಇಸ್ ಗುಡ್ ಯಾರಿಗೆ ಅಂದರೆ ಲೋಕಲ್ಸ್ ಇರ್ತಾರಲ್ಲ ಅವ್ರಿಗೆ. ಬಿಕಾಸ್ ಅವ್ರಿಗೆ ಇವತ್ತು ಅಷ್ಟಂತ ಆಪ್ಷನ್ಸ್ ಇಲ್ಲ, ನೆಕ್ಸ್ಟ್ ಡೇ ಬರುವ, ಇವತ್ತು ಚೆನ್ನಾಗಿದೆ ಅಂತ ಪರ್ಚೇಸ್ ಮಾಡಿದ್ರೆ ಇಟ್ಸ್ ಅ ವೆರಿ ಗುಡ್ ಡೀಲ್. ನಿಮ್ಗೆ ಕಡಿಮೆಗೆ ಅಥವಾ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಬಟ್ ನಾವು ಟ್ರಾವೆಲ್ ಮಾಡಿ ಒಂದೇ ದಿನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರಿಂದ ನಮ್ಗೆ ಅಷ್ಟು ಇದನ್ಸಿಲ್ಲ. ಬಟ್ ಬ್ಯಾಂಗ್ಳೂರಲ್ಲಿ ನನಗೆ ಅನಿಸ್ತು ಚಿಕ್ಕಪೇಟೆ, ಶಿವಾಜಿನಗರಲ್ಲಿ ನಾವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಂತ. ಬಟ್ ಇಟ್ ವಾಸ್ ರಿಯಲಿ ಎ ನೈಸ್ ಗುಡ್ ಎಕ್ಸ್ಪೀರಿಯನ್ಸ್ ಸರೋಜಿನಿ ಮಾರ್ಕೆಟಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇಷ್ಟಕ್ಕೆ ನಾನಂತೂ ಚಿಕ್ಕಪೇಟೆಯಲ್ಲಿ ಅಲ್ಲೆಲ್ಲ ಪರ್ಚೇಸ್ ಮಾಡಿಲ್ಲ 50-100ಗೆಲ್ಲ. ಸೊ ಇದು ಫಸ್ಟ್ ಟೈಮ್ ಈ ಥರ 50 ಆ ಥರ ಸ್ಟಾಲ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಬಟ್ ಗುಡ್ ಪ್ರಾಡಕ್ಟ್ಸ್ ನಮಗೆ ಅರೌಂಡ್ ಸೇಮ್ ಚಿಕ್ಕಪೇಟೆಯಲ್ಲೂ ಸಿಗುತ್ತೆ. ಅಂದರೆ ಸೇಮ್ ಒಳ್ಳೊಳ್ಳೆ ಕ್ವಾಲಿಟಿದು ಅರೌಂಡ್ 300-400ಗೆ ಚಿಕ್ಕಪೇಟೆ ನಾವು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರಲ್ಲೂ ನಾವು ಸರ್ಚ್ ಮಾಡ್ಬೋದು. ಆ್ಯಂಡ್ ದಟ್ಸ್ ಆಲ್ about today's video, Sarojini Market haul. Thank you for watching, and please do subscribe and like my video, and please share it with everyone you know. Thank you.